ಅಧಿಕಾರಕ್ಕಾಗಿ ಎಲ್ಲರೂ ಕಾಯಬೇಕು. ಬಿಕೆ ಹರಿಪ್ರಸಾದ್ ಕೈ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಹೇಳಿಕೆ ಅರ್ಥ ಏನು? ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಪಕ್ಷದ ಆಂತರಿಕ ವಿಚಾರದ ಚರ್ಚೆ ಆಗ್ತಾ ಇದೆ. ಅಧಿಕಾರಕ್ಕಾಗಿ ಎಲ್ಲರೂ ಕೂಡ ಕಾಯಬೇಕು. ಬಿಕೆ ಹರಿಪ್ರಸಾದ್ ಹೇಳಿಕೆ ಕೈ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಹೇಳಿಕೆಯ ಅರ್ಥವೇನು? ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಪಕ್ಷದ ಆಂತರಿಕ ವಿಚಾರದ ಚರ್ಚೆ. ಚಿಕ್ಕಮಗಳೂರಿನಲ್ಲಿ ಬಿಕೆ ಹರಿಪ್ರಸಾದ್ ಹೇಳಿಕೆ ಅಧಿಕಾರಕ್ಕಾಗಿ ಎಲ್ಲರೂ ಕೂಡ ಕಾಯಬೇಕು. ಕುರ್ಚಿ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತದೆ. ಬಿಕೆ ಹರಿಪ್ರಸಾದ್ ಹೇಳಿಕೆ ರಾಜಕೀಯ ವಲಯದಲ್ಲಿ ಹೊಸ ಕುತೂಹಲದ ಮೂಲಕ ದಾರಿಯನ್ನ ಮಾಡಿಕೊಟ್ಟಿರುವಂತದ್ದು. ಡಿಕೆ ಶಿವಕುಮಾರ್ ಗುರಿಯಾಗಿಯೇ ಈ ಹೇಳಿಕೆ ಕೊಟ್ರ ಅಂತ ಹೇಳಿ ತರ್ಕಗಳು ಹುಟ್ಟುಕೊಂಡಿದೆ. ಸಿದ್ದು ಸಿಎಂ ಆಗಿ ಸಿಎಲ್ಸಿ ಸಭೆಯಲ್ಲಿ ಆಯ್ಕೆ ಮಾಡಲಾಗಿದೆ. ಹೈಕಮಾಂಡ್ ಮಾಡಿದ ಆಯ್ಕೆಯನ್ನ ಪ್ರತಿಯೊಬ್ಬರೂ ಕೂಡ ಗೌರವ ಕೊಟ್ಟು ನೋಡಬೇಕು. ಡಿಕೆ ಶಿವಕುಮಾರ್ಗೆ ನೇರವಾಗಿ ಕುಟುಕಿರುವಂತಹ ಹರಿಪ್ರಸಾದ್ ಅವರು ಪರೋಕ್ಷವಾಗಿ ಸದ್ಯಕ್ಕೆ ಕುರ್ಚಿ ಬೇಡಿಕೆ ಬೇಡ ಅಂತ ಹೇಳಿ ಹಿಂಟ್ ಏನಾದರೂ ಕೊಟ್ರ ಎನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಎಸ್ ವೀಕ್ಷಕರೇ, ಬಿಕೆ ಹರಿಪ್ರಸಾದ್ ಅವ್ರಿಗೆ ಮತ್ತೆ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರಿಯಾಂಕ್ ಖರ್ಗೆ ಅವರನ್ನ ಇಬ್ಬರನ್ನೂ ಕೂಡ ಮಾತಾಡಿಸಿದೆ ಹೈಕಮಾಂಡ್ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಚಾರ ಆಯಿತು. ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ರು. ಏನು ಅಂತಂದರೆ, ಎಲ್ಲರೂ ಸ್ವಲ್ಪ ಸೈಲೆಂಟಾಗಿರಬೇಕು. ಈಗ ಸದ್ಯಕ್ಕೆ ಕುರ್ಚಿ ಬೇಕು, ಮತ್ತೊಂದು ಬೇಕು ಅಂತ ಕೂತ್ಕೊಂಡ್ರೆ ಸರಿ ಆಗೋದಿಲ್ಲ. ಬೇರೆ ಕೆಲಸಗಳಿದ್ದಾವೆ, ಅದರ ಬಗ್ಗೆ ನಾವು ಗಮನವನ್ನು ಕೊಡುವಂತಹ ಕೆಲಸ ಆಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಕುರ್ಚಿ ಬಗ್ಗೆ ಯೋಚನೆ ಮಾಡಿದ್ರೆ ಜನಗಳಿಗೆ ಏನು ಬೇಕು ಅನ್ನೋದನ್ನು ಯೋಚನೆ ಮಾಡಿದ್ರು ಒಳ್ಳೆಯದು ಅನ್ನೋ ಥರದಲ್ಲಿ ಬಿಕೆ ಹರಿಪ್ರಸಾದ್ ಅವರು ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ವಿಚಾರಗಳು ಅಥವಾ ಸಾಕಷ್ಟು ಜನರ ಒಂದು ಹೇಳಿಕೆಗಳು ಕೂಡ ಇದ್ದಾವೆ. ಅದರಲ್ಲಿ ಬಿಕೆ ಹರಿಪ್ರಸಾದ್ ಅವರು ಕೂಡ ಈ ರೀತಿಯಾಗಿ ಹೇಳಿರುವಂಥದ್ದು. ಪರೋಕ್ಷವಾಗಿ ಸದ್ಯಕ್ಕೆ ಕುರ್ಚಿ ಇದೇನು ಬೇಡ, ಬೇಡಿಕೆ ಏನು ಬೇಡ ಅಂತ ಹೇಳ್ತಾ ಇರುವಂಥದ್ದು. ಅಧಿಕಾರಕ್ಕಾಗಿ ಎಲ್ಲರೂ ಕೂಡ ಕಾಯಬೇಕು ಅಂತ ಹೇಳಿದ್ದಾರೆ. ಕೈ ಹಿರಿಯ ನಾಯಕರಾಗಿರುವಂತಹ ಬಿಕೆ ಹರಿಪ್ರಸಾದ್ ಅವರ ಒಳ ಅರ್ಥ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ ಸೈಲೆಂಟಾಗಿ ಕುತ್ಕೋಬೇಕು ಅಂತ 2.5 ವರ್ಷ ಅನ್ನೋ ಥರ ಇದೆ. ಇದೆಲ್ಲ ಒಂದು ಕಡೆಗೆ ಇಟ್ಬಿಡೋಣ. ಜನಗಳಿಗೆ ಈ ಒಂದು ಕುರ್ಚಿ ಕಿತ್ತಾಟದಿಂದ ಏನೂ ಆಗಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿದ್ದು ಅಭಿವೃದ್ಧಿ. ನೀವು ಹಿಂಗೆ ಜಗಳ ಮಾಡ್ಕೊತಿದ್ರೆ ಕೆಲಸ ಮಾಡಿದ್ರೂ ಕೂಡ ಜನಸಾಮಾನ್ಯರು ಏನನ್ನು ಕೇಳ್ತಾರೆ ಅಂತಂದರೆ, ಇವ್ರು ಬರೀ ಕಚ್ಚಾಡ್ತಿದ್ದಾರೆ, ನಮಗೇನು ಕೆಲಸ ಮಾಡಿಕೊಟ್ಟಿಲ್ಲ ಅನ್ನೋದಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮಲ್ಲಿ ಏನಿದೆಯೋ ಅದನ್ನು 3-4 ದಿನದಲ್ಲಿ ಮುಗಿಸ್ಕೊಂಬಿಡಿ. ಅದಾದ ಮೇಲೆ ಸಂಪೂರ್ಣ ಗಮನವನ್ನು ಜನಸಾಮಾನ್ಯರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಅನಿಸುತ್ತೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.